ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಘಾಟಿ ಸುಬ್ರಹ್ಮಣ್ಯದಿಂದ ಟೆಂಪಲ್ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿರುವ ಪ್ಲೇಸಸ್ ಬಂದು ನಂದಿ ಬೆಟ್ಟ. ಬೆಂಗಳೂರು ಟು ದೊಡ್ಡಬಳ್ಳಾಪುರ ಮಧ್ಯದಲ್ಲಿರೋ ನಂದಿ ಬೆಟ್ಟ ಇದು. ನಂದಿ ಬೆಟ್ಟಕ್ಕೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ. ನಾವು ದೇವನಹಳ್ಳಿ ಹತ್ರನೇ ಇದ್ರೇನು ಆದರೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಇದುವರೆಗೂ ನೋಡೇ ಇಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ, ಬನ್ನಿ ನೋಡೋಣ. ನಿಮಗೂ ತೋರಿಸ್ತೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸಲಿ ನೋಡ್ಕೊಳ್ಳಿ. ನಂದಿ ಬೆಟ್ಟ ತುಂಬಾ ಚೆನ್ನಾಗಿದೆಯಂತೆ, ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು. ಬಟ್ ನಂದಿ ಬೆಟ್ಟ ನೋಡ್ದಿದ್ದವರು ಹಂದಿಗಿಂತ ಕಡೆ ಅಂತ ನಮ್ಮ ಅತ್ತೆಯವರೆಲ್ಲ ಹೇಳ್ತಾಯಿದ್ರು. ಬಟ್ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ. ನೋಡಿ ನಂದಿ ಬೆಟ್ಟ. ಫಾರ್ ಹೆಡ್ 20 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ವೆಹಿಕಲ್ಗೆಲ್ಲ 100 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀವಿ ಫ್ಯಾಮ್ಲಿ ಜೊತೆ. ಮಕ್ಕಳು ಯಾರೂ ನೋಡಿರಲಿಲ್ಲ. ನಾನು ಸುಮಾರು ದಿವಸದಿಂದ ಅಂದ್ಕೊಳ್ತಾ ಇದ್ದೆ ನಂದಿ ಬೆಟ್ಟಕ್ಕೆ ಹೋಗಬೇಕು ಅಂತ. ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ. ನೋಡಿ ಇಷ್ಟೊಂದು ಪ್ಲೇಸಸ್ ಇದೆ ಅಂತ ಇಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲ ನೋಡಿಲ್ಲ ಫಸ್ಟ್ ಟೈಮು ನಾನು ಹೋಗ್ತಾ ಇರೋದು, ನೋಡಿಸ್ತೀನಿ ಬನ್ನಿ ಯಾವ ಥರ ಇದೆ ನಂದಿ ಬೆಟ್ಟ ಅಂತ. ಮಾತ್ರ ಮೇಲ್ಗಡೆಯಿಂದ ವ್ಯೂ ಮಾತ್ರ ಮಸ್ತಾಗಿದೆ ಫ್ರೆಂಡ್ಸ್. ಮಾತ್ರ ಸ್ವಲ್ಪ ವ್ಯೂವರ್ಸು ಸಿಕ್ಕಿದ್ರು ನನಗೆ. ನನ್ನೊಬ್ಬರು ಗುರ್ತಿಸ್ತಾ ಇದ್ದಾರೆ ಅಂದರೆ ನನಗೊಂಥರ ಖುಷಿ ಆಗ್ತಾ ಇದೆ. ನೋಡಿ ಅದು ಹತ್ತಿ ಹಣ್ಣು ಮರ. ಅದು ಲಿಚಿ ಮರ ಮಮ್ಮಿ ಅಂತಂದ್ಲು. ಅದು ಲಿಚಿ ಮರ ಅಲ್ಲಮ್ಮ, ಅದು ಹತ್ತಿ ಹಣ್ಣು ಮರ ಅಂತ ಹೇಳಿದೆ. ನೋಡಿ ಎಲ್ಲ ಚೆಕಿಂಗ್ ಮಾಡ್ತಾರೆ. ಫಾರ್ ಹೆಡ್ 20 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಬಟ್ ಚೆನ್ನಾಗಿದೆ. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ ನಾನು. ನನಗೂ ಫುಲ್ ಖುಷಿ ಆಗ್ತಾಯಿದೆ. ಫುಲ್ ಎಕ್ಸೈಟಲ್ಲಿದ್ದೀನಿ ಯಾವ ಥರ ಇದೆ ನೋಡೋಣ ಅಂತ. ನೋಡಿ ತುಂಬಾ ಚೆನ್ನಾಗಿದೆ. ಒಂದು ಸ್ವಲ್ಪ ನೀರೆಲ್ಲ ಕೊಳ್ತೋಗಿದೆ. ಇಲ್ಲಿ ಮೀನು ಆಮೆಗಳು ಎಲ್ಲ ಇದ್ದಾವೆ. ಒಂದು ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದರೆ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ಲೇಸಸ್ ಮಾತ್ರ ತುಂಬ ಚೆನ್ನಾಗಿದೆ. ನಾವೆಲ್ಲೆಲ್ಲೋ ಹೋಗ್ತೀವಿ, ನಾವು ಇಲ್ಲಿರೋ ಪ್ಲೇಸಸ್ ನೋಡಿರಲ್ಲ. ದಯವಿಟ್ಟು ಒಂದ್ಸಲಿ ನಂದಿ ಬೆಟ್ಟಕ್ಕೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ಒಂಥರ ಪಿಕ್ನಿಕ್ ಥರ ಏನಾದರೂ ತಿಂಡಿ ಏನಾದರೂ ಮಾಡಿಕೊಂಡು ಫ್ಯಾಮ್ಲಿ ಜೊತೆ ಒನ್ ಡೇ ಟ್ರಿಪ್ಪು ಅಂತ ಹೋದರೆ ನಂದಿ ಬೆಟ್ಟ ಚೆನ್ನಾಗಿರುತ್ತೆ. ಬಟ್ ಅರ್ಲಿ ಮಾರ್ನಿಂಗು 4 to 5-6 ಟೈಮಲ್ಲಿ ಸ್ಮೋಕು ಅವೆಲ್ಲ ಎಷ್ಟು ಚೆನ್ನಾಗಿ ಬರುತ್ತಂತೋ. ನೋಡಿ ನಮ್ಮ ಮನೆಯವರು ಕೋತಿನ ಮಾತಾಡಿಸ್ತಾ ಇದ್ದಾರೆ. ಕೋತಿ ನೋಡಿ ಅವ್ರ ಮನೆಯವ್ರ ಹಿಂದೆನೇ ಬರ್ತಾ ಇದೆ. ಬಟ್ ನಮ್ಮ ಮನೆಯವ್ರಿಗೆ ಅದೇನು ಕೋತಿ ಅಂದರೆ ಅವ್ರಿಗಿಷ್ಟರು. ಕೋತಿಗಳಿಗೆ ನಮ್ಮ ಮನೆಯವ್ರಂದ್ರೆ ಇಷ್ಟನೋ ಗೊತ್ತಿಲ್ಲ. ಎಲ್ಲೋದ್ರೂ ಕೋತಿ ಕಾಟ ತಪ್ಪಿಲ್ಲ ಅವ್ರಿಗೆ ಇವತ್ತಂತೂ. ಒಬ್ಬ ನಮ್ಮ ಮನೆಯವ್ರ ಹಿಂದೆನೇ ಹೊರಟಿತ್ತದು. ಅಪ್ಪು ಹಾಯ್ ಹೇಳ್ತಾ ಇದ್ದಾನೆ ನೋಡಿ. ತೇಜೋಗೆ ಕಿಡ್ನಿ ನೋವು ಬಂದ್ಬಿಟ್ಟಿದೆಯಂತೆ ಟ್ರೆಕ್ಕಿಂಗ್ ಮಾಡ್ತಾ ಇರೋದ್ರಿಂದ. ಸೊಂಟ ನೋವು ಬಂದಿರೋದಕ್ಕೆ ಕಿಡ್ನಿ ನೋವತ್ತೆ ಅಂತ ಇದ್ದಾಳೆ. ನನಗಂತೂ ಫುಲ್ಲು ನಗ್ತಾ ಇದ್ವಿ. ಕಾಲೆಲ್ಲ ನೋವ್ತಾ ಇದೆ, ಆಗ್ತಾ ಇಲ್ಲ ಅಂದು. ಮೇಲ್ಗಡೆ ಹೋಗೋದಕ್ಕೆ ಬಸ್ ಅನುಕೂಲ ಇದೆಯಂತೆ. ಫಾರ್ ಹೆಡ್ 25 ರೂಪೀಸ್ ಅಂತೆ. ನಮಗೆ ಗೊತ್ತಿರಲಿಲ್ಲ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ನಮ್ಗೆ ಗೊತ್ತಾಗಿಲ್ಲ. ವ್ಯಾನೆಲ್ಲ ಇದೆಯಂತೆ ಮೇಲ್ಗಡೆ ಹೋಗೋದಕ್ಕೆ. ಗೌರ್ಮೆಂಟ್ ಅವ್ರದ್ದೇ ಇದೆಯಂತೆ, ಬೇರೆ ವೆಹಿಕಲ್ಸ್ ಬಿಡಲ್ಲ. ಗೌರ್ಮೆಂಟ್ ಅವ್ರದ್ದೇ ಇದೆಯಂತೆ. ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ತೇಜು ಅಂತೂ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ದಾಳೆ. ನನಗಂತೂ ಮೇಲೆ ಹತ್ತಿರೋದಕ್ಕೆ ಶುಗರೇ ಫುಲ್ ಡಲ್ಲ ಹೋಗ್ಬಿಟ್ಟಿದೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಮಾತ್ರ. ಈ ಥರ ಒಂದು 2-3 ಸಲ ಹತ್ತಿ ಇಳಿದ್ವಿ ಅಂದರೆ ನನ್ನ ಶುಗರ್ ಎಲ್ಲೋ ಕಳ್ಕೊಂಡು ಹೊಟ್ಟೋಗ್ಬಿಟ್ಟಿರುತ್ತೆ. ಎಲ್ಲ ಮಕ್ಕಳೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಅಣ್ಣ ನಮ್ಮ ಮನೆಯವರು ಎಲ್ಲರ ಹಿಂದೆ ನಾನಿದ್ದೀನಿ. ಅಪ್ಪ ನನ್ನ ಕೈಯಲ್ಲಿ ಹತ್ತಕ್ಕಾಗ್ತಾ ಇರಲಿಲ್ಲ. ನಮ್ಮ ಮನೆಯವರು ಬಾ ಜಲ್ದಿ ಅಂತ ಕರಿತಾ ಇದ್ದಾರೆ. ನಾನೇ ಲಾಸ್ಟಲ್ಲಿರೋದು. ಎಲ್ಲರೂ ಮುಂದೆ ಹೊರಟ್ಬಿಟ್ಟಿದ್ದಾರೆ. ಮಾತ್ರ ತುಂಬಾ ಎಂಜಾಯ್ ಮಾಡ್ಬೋದು. ಯಾರೆಲ್ಲ ವಿಸಿಟ್ ಆಗಿಲ್ವೋ, ನಂದಿ ಬೆಟ್ಟ ನೋಡಿಲ್ವೋ, ಫಸ್ಟ್ ಟೈಮ್ ನಾವು ಹೋಗಿರೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ನಾವೆಲ್ಲೆಲ್ಲೋ ಹೋಗ್ತೀವಿ, ನಾವು ಇಲ್ಲಿರೋ ಪ್ಲೇಸಸ್ನಂತೂ ನೋಡಿರಲ್ಲ. ತುಂಬ ಚೆನ್ನಾಗಿದೆ. ಹೋಗಿ ಜನನೂ ಅಷ್ಟೇ ಚೆನ್ನಾಗಿ, ಎಷ್ಟೊಂದು ಜನ ಇದ್ದಾರೆ ಗೊತ್ತಾ.
ಇದರಲ್ಲೂ ಬೆಟ್ಟ ಹತ್ಕೊಂಡು ಹೋಗೋದ್ರಲ್ಲಂತೂ ಟ್ರೆಕ್ಕಿಂಗ್ ಮಾಡೋದ್ರಲ್ಲಂತೂ ಒಂಥರ ಖುಷಿ ಸಿಗುತ್ತೆ. ನಮ್ಮ ಮನೆಯವರಂತೂ ಫುಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮನೆಯವ್ರನ್ನ ಬಿಟ್ಬಿಟ್ಟು ನಾನು ಮುಂದೆ ಮೂವ್ ಆಗಿಬಿಟ್ಟೆ. ಅವ್ರು ಫುಲ್ ಸುಸ್ತಾಗ್ಬಿಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಪ್ಲೇಸಸ್ಸು. ಆದರೆ ಮಾತ್ರ ಕೋತಿಗಳಂತೂ ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ. ನಾವು ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾವಿನ ಹಣ್ಣು ಮತ್ತು ವಾಟ್ರ್ ಆ್ಯಪಲ್ಲು ಅದೇನೇನೋ ಹಣ್ಣೆಲ್ಲ ತಗೊಂಬಂದಿದ್ವಿ, ಪನ್ನೀರ್ ಆ್ಯಪಲ್ಲು ಅವೆಲ್ಲ. ಕೋತಿಗಳು ಹೋಗೋಷ್ಟರಲ್ಲಿ ಎಲ್ಲ ತಿಂದಾಕಿತ್ತು. ತಿನ್ನಲಿ ಹೋಗಲಿ ಒಳ್ಳೆಯದಾಗಲಿ. ನೋಡಿ ಪ್ಲೇಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಎಷ್ಟು ನೋಡಿ ನನಗೆ ಕಾಲು ನೋವು, ನೀರು ಬೇಕು ಅಂದರು. ಬಟ್ ನೀರು ಮಾತ್ರ ಟಪ್ಪರ್ವೇರು ಸ್ಟೀಲ್ ಬಾಟಲಲ್ಲಿ ಮಾತ್ರ ಹಲೋ ಮಾಡ್ತಾರೆ. ಮಾಮೂಲಿ ಈ ಥರ ಬಿಸ್ಲೇರಿ ವಾಟ್ರ್ ಬಾಟ್ಲು ಅವೆಲ್ಲ ಹಲೋನೇ ಮಾಡಲ್ಲ. ಅಲ್ಲಂತೂ ಬಾಟ್ಲುಗಳೇ ಸಿಗಲ್ಲ. ದಯವಿಟ್ಟು ಹೇಳ್ತೀನಿ, ಟಪ್ಪರ್ವೇರು ಸ್ಟೀಲ್ ಬಾಟ್ಲಲ್ಲಿ ವಾಟ್ರ್ ತೊಗೊಂಡೋಗಿ. ಅಲ್ಲಿ ಬಾಟಲಲ್ಲಿ ಕೊಡ್ತಾರೆ. ನಾವು ಡಿಮಾರ್ಟಲ್ಲೆಲ್ಲ ತರ್ತೀವಲ್ಲ ಆ ಥರ ಬಾಟ್ಲುಗಳಲ್ಲಿ ಕೊಡ್ತಾರೆ. ಒಂದು ಬಾಟ್ಲು ಬಂದು 50 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ನಾವು ತಗೊಂಡೋಗೋ ನೀರನ್ನ ಅಲ್ಲಿ ಹಲೋ ಮಾಡಲ್ಲ. ದಯವಿಟ್ಟು ಒಂದ್ಸಲ ಇದು ಗಮನದಲ್ಲಿಟ್ಕೊಂಡು ಮಕ್ಕಳು ಕರ್ಕೊಂಡೋಗೋರು ದಯವಿಟ್ಟು ನೀರು ತಗೊಂಡೋಗಿ. ಪ್ಲಾಸ್ಟಿಕ್ ಬಾಟಲ್ ಬಿಡಲ್ಲ ಮೇಲ್ಗಡೆಗೆ. ತುಂಬ ಪ್ಲೇಸಸ್ ಎಲ್ಲ ಇದೆಯಪ್ಪ, ಚೆನ್ನಾಗಿದೆ. ಎಲ್ಲ ಹತ್ಕೊಬಂದು ಸುಸ್ತಾಗಿ ಕುತ್ಕೊಂಬಿಟ್ಟಿದ್ದಾರೆ. ನೋಡಿ ಶಿರೀಷ ಆಟಾಡ್ತಾ ಕೂತಿದ್ದಾಳೆ. ಯಾಕೋ ಅಲ್ಲಲ್ಲಿ ವೀಡಿಯೋ ಸ್ಟ್ರಕ್ ಆಗ್ತಾಯಿತ್ತು, ಸ್ಲೋ ಮೋಷನ್ ಆಗಿತ್ತು ವೀಡಿಯೋ ಒಂದು. ಯಶು, ಅಪ್ಪು, ಸಿರಿ ಮೇಲ್ಗಡೆ ಎಲ್ಲ ಹತ್ತಿ ಆಟಾಡ್ತಾ ಇದ್ದಾರೆ. ಮಕ್ಕಳಿಗೆ ಒನ್ ಡೇ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ. ಸಿರಿ, ತೇಜು ಒಂದೇ ಥರ ಬಟ್ಟೆ ಹಾಕಿದ್ದಾರೆ. ನಾವು ಚಪ್ಪಲಿ ಹಾಕ್ಕೊಂಡು ಹೋಗಿರಲಿಲ್ಲ. ಕಾಲು ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಅಬ್ಬಾ, ಇಲ್ಲಿ ನೋಡಿ, ಇದು ಬಂದು ಆಂಜನೇಯ ಟೆಂಪಲ್ಲು, ಆ ಕಡೆ ಬಂದು ರಾಮನ ಟೆಂಪಲ್ಲು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮೇಲ್ಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಇದೆ, ಹಂಗೆ ವಾತಾವರಣವೂ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ರೆ ಅಂತೂ ಸ್ಮೋಕು ಅವೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೋ ಅದು ಒಂದ್ಸಲಿ ಅನುಭವ ಮಾಡಿ. ನಾವೆಲ್ಲೆಲ್ಲೋ ಹೋಗ್ತೀವಿ, ನಮ್ಮ ಹತ್ರ ಇರೋ ಪ್ಲೇಸಸ್ನ ಬಿಟ್ಬಿಟ್ಟು. ತುಂಬ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ ನಂದಿ ಬೆಟ್ಟಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ತುಂಬಾ ಚೆನ್ನಾಗಿದೆಯಪ್ಪ ವ್ಯೂ ಅಂತೂ. ಅಣ್ಣ ನೋಡಿ ಅಲ್ಲಿ ಮರ ಕೆಳಗಡೆ ಕೂತಿದ್ದಾನೆ. ಅದಕ್ಕೆ ಬಂದಿಲ್ಲ, ಅದಕ್ಕೆ ಕೆಲಸ ರಜಾ ಇಲ್ಲ. ನಾವು ಹೋಗೋಷ್ಟರಲ್ಲಿ 2:30 ಆಗೋಗಿತ್ತು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ ಹೋದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲಿರೋರು ಕೆಲವ್ರು ಹೇಳಿದ್ರು. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ ನಾನಂತೂ. ವ್ಯೂ ಮಾತ್ರ ಅಂತೂ ಮಸ್ತಾಗಿದೆ. ಮೇಲೆ ಅಂತೂ ಗಾಳಿ ಒಳ್ಳೆ AC ಗಾಳಿ ಬಂದಂಗೆ ಬರುತ್ತೆ. ನೋಡಿ ಇಲ್ಲಿ ಒಳಗಡೆ ಎಲ್ಲ ದೇವಸ್ಥಾನಗಳಿದ್ದಾವೆ. ನಾವು ಕಾಲಿಗೆ ಚಪ್ಪಲಿನೇ ಹಾಕಿರಲಿಲ್ಲ, ಸುಡ್ತಾ ಇತ್ತು ಫ್ರೆಂಡ್ಸ್. ಮಾತ್ರ ದೇವಸ್ಥಾನ ಅಂದ್ಬಿಟ್ಟು ಹೊರಗಡೆನೇ ತೆಗೆದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ವಿ. ಕಾಲುಗಳಂತೂ ಯಪ್ಪ ಬೆಂಕಿದಲ್ಲಿ ಕಾಲು ಹಾಕ್ದಂಗಿತ್ತು. ನೋಡಿ ಹಳೇ ಕಾಲದ್ದು ದೇವಸ್ಥಾನ ಇದು. ಇಲ್ಲಿ ಒಳಗಡೆ ಕಲ್ಯಾಣಿ ಇದೆ. ಅಣ್ಣ ನೀರು ದಾಹ ಅಂತ ಇದ್ರು. ನೋಡಿ ಆ ನೀರು ನೋಡಿ, ಕಲ್ಲರ್ ನೋಡಿ ಯಾವ ಥರ ಇದೆ ನೀರೋದು. ಅಣ್ಣನಿಗೆ ಹೇಳಿದೆ, ಆ ನೀರು ಕುಡಿತೀಯಾ ಅಂತ ಕೇಳಿದೆ. ಅಣ್ಣ ಬೈದರು. ಹಂಗೆ ಮುಂದ್ಗಡೆ ಹೋದ್ವಿ. ಹಳೆ ಕಾಲದ್ದು, ಎಷ್ಟು ಹಳೆ ಕಾಲದ್ದು ಅಂತ ಹೇಳೋಕ್ಕೆ ಆಗಲ್ಲ. ತುಂಬ ಹಳೆ ಕಾಲ ದೇವಸ್ಥಾನ ಮಾತ್ರ ಇದು. ಇಲ್ಲಿ ಬಂದು ಯೋಗಿ ನಂದೀಶ್ವರನ ಟೆಂಪಲ್ ಇದೆ. ನಾವು ಒಳಗಡೆ ಹೋಗಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಒಳಗಡೆ ಹೋಗೋಕ್ಕಾಗಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇದು.
ಮಾತ್ರ ನೀವು ಹೋಗೋರು ನೀರು ತಗೊಂಡೋಗಿ, ದಯವಿಟ್ಟು ಹೇಳ್ತೀನಿ, ನೀರು ತಗೊಂಡೋಗಿ. ನೀರು ಸಿಗಲ್ಲ ಅಲ್ಲಿ. ನೀರು 1 ಲೀಟ್ರ್ ಬಾಟ್ಲಿಗೆ 50 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ದಯವಿಟ್ಟು ಹೇಳ್ತೀನಿ, ಆ ಕಡೆ ಮಕ್ಕಳು ಕರ್ಕೊಂಡೋಗೋರು ನೀರು ತಗೊಂಡೋಗಿ. ಆದರೆ ಪ್ಲಾಸ್ಟಿಕ್ ಬಾಟಲ್ ಬಿಡಲ್ಲ ಮೇಲ್ಗಡೆ, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಅಪ್ಪ ನಾವು ನೀರು ತೊಗೊಂಡೋಗ್ದಿರ ಅನ್ಭೋಗಿಸ್ಬಿಟ್ವಿ. ತಗೊಂಡೋದ್ವಿ ನಾವು. ಇದು ವಾಟ್ರ್ ಬಾಟಲ್ ಬರುತ್ತಲ್ಲ, ಇದು ಬಿಸ್ಲೇರಿ ವಾಟ್ರ್ ಬಾಟ್ಲು, ಅದನ್ನ ಬಿಡಲಿಲ್ಲ ಮೇಲ್ಗಡೆ, ಅಲ್ಲೇ ತೆಗ್ದಿಟ್ಕೊಂಡ್ಬಿಟ್ರು. ನೋಡಿ ಇಲ್ಲಿ ನೀರಿದೆ ಅಂದ್ಬಿಟ್ಟು ಮಕ್ಕಳು ಓಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನೀರೇ ಇರಲಿಲ್ಲ. ಹಾಗೆ ಮುಂದೆ ಬಂದ್ವಿ. ಈ ಕಡೆ ಮಾವಿನ ಹಣ್ಣು, ಅದು ಸೌತೆಕಾಯಿ ಅವೆಲ್ಲ ಮಾರ್ತಾ ಇರ್ತಾರೆ ಮೇಲ್ಗಡೆ. ಈ ಕಡೆ ಹೋಟೆಲ್ ಇದೆ, ಕ್ಯಾಂಟೀನು, ಇದೆಲ್ಲ ರೆಸ್ಟೋರೆಂಟು ಅವೆಲ್ಲ ಇದ್ದಾವೆ. ನೋಡಿ ಇದು ನಾನು ಬಸ್ ಹೇಳಿದ್ನಲ್ವ, ಕೆಳಗಡೆಯಿಂದ ಬರೋ ಬಸ್ಸು, ಗೌರ್ಮೆಂಟ್ ಬಸ್ ಅದು. ಫಾರ್ ಹೆಡ್ ವ್ಯಾನ್ ಅಂತ ಅದು. ಫಾರ್ ಹೆಡ್ 25 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ನಮಗೆ ಗೊತ್ತಿಲ್ದಿರ ನಾವು ಟ್ರೆಕ್ಕಿಂಗ್ ಬಂದ್ವಿ. ಅದರಲ್ಲೂ ಒಂಥರ ಮಜಾ ಇದೆ ಬಿಡಿ. ನಮ್ಮ ಮನೆಯವ್ರು ಅಕ್ಷಿ ಹಾಕಿದ ತಕ್ಷಣ ಅಲ್ಲಿರೋರೆಲ್ಲ ನೋಡ್ತಾರೆ ನಮ್ಮ ಮನೆಯವ್ರನ್ನ, ಅಷ್ಟು ಜೋರಾಗಿ ಅಕ್ಷಿ ಹಾಕ್ತಾರೆ ಅವ್ರು ಮಾತ್ರ. ನೋಡಿ ಇಲ್ಲಿ ಪ್ಲೇಸ್ ಮಾತ್ರ ಏನು ಮಸ್ತಾಗಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ರೀಲ್ಸು ಮಾಡಿದ್ರು ಹುಡುಗರು, ತೇಜು ಮತ್ತು ಶಿರೀಷಾ ಇಲ್ಲಿ ರೀಲ್ಸ್ ಒಂದು ಮಾಡಿದ್ದಾರೆ. ನೋಡಿ ಆ ಕಡೆ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟು ಪ್ಲೇಸು ಸೂಪರಾಗಿದೆ ನೋಡಿ. ನಮ್ಮ ಮನೆಯವ್ರನ್ನ ಕೋತಿ ಹಿಡ್ಕೊಂಡಿದೆ. ಅವ್ರನ್ನ ಅದೇನೋ ಬಿಡ್ತಾನೇ ಇಲ್ಲ, ಗೊತ್ತಾಗ್ತಾ ಇಲ್ಲ ನನಗಂತೂ. ನೋಡಿ ಅಲ್ಲಿಂದ ವ್ಯೂ ನೋಡಿ ಏನು ಮಸ್ತಾಗಿದೆ, ಸೂಪರಾಗಿದೆ ಫ್ರೆಂಡ್ಸ್ ವ್ಯೂ ಮಾತ್ರ. ನೋಡಿ ನಮ್ಮ ಮನೆಯವ್ರನ್ನ ಹಿಡ್ಕೊಂಡಿದ್ದೆ. ಅದೇನು ಕೋತಿನ ನಮ್ಮ ಮನೆಯವರೇ ಬಿಡಲ್ವೋ, ನಮ್ಮ ಮನೆಯವ್ರ ಕೋತಿನೇ ಬಿಡಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ನನಗಂತೂ. ಅವ್ರು ಎಲ್ಲೋದ್ರೂ ಸಿಕ್ಕಾಕ್ಕೊಡುತ್ತೆ ಅದು. ಲಾಸ್ಟ್ ವಿಡಿಯೋದಲ್ಲಿ ಬೇಕಂದರೆ ನೋಡ್ಬೋದು, ನೀರೆಲ್ಲ ಕುಡಿಸಿದ್ದಾರೆ ನಮ್ಮ ಮನೆಯವ್ರ ಕೋತಿಗೆ. ಅಣ್ಣ ಸೆಲ್ಫಿ ಮೇಲೆ ಸೆಲ್ಫಿ ತೆಗಿತಾ ಇದ್ದಾರೆ, ಅಪ್ಪು ಅಣ್ಣ. ಇವ್ರು ನೋಡಿ ಇವ್ರು ರೀಲ್ಸ್ ಮಾಡೋವಾಗ ಸುತ್ತಮುತ್ತ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಅವ್ರ ನಾಚಿಕೆಗೆ ಸರಿಯಾಗಿ ಬಾಳ್ತಾ ಇರಲಿಲ್ಲ. ಅವರೆಲ್ಲೇ ರೀಲ್ಸ್ ಮಾಡೋಕ್ಕೆ ನಿಂತ್ಕೊಂಡ್ರೇನೋ ಜನ ಎಲ್ಲ ಅವ್ರು ನೋಡ್ತಾ ಇದ್ರು. ಅವ್ರಿಗೇನೋ ಒಂಥರ ಮುಜುಗರ ಆಗೋದು. ಎಲ್ಲ ಮುಗಿಸ್ಕೊಂಡು ಈಗ ಬೆಟ್ಟ ಇಳಿತಾ ಇದ್ದೀವಿ. ಆ ಬೆಟ್ಟ ಇಳಿಯೋವಾಗ ವ್ಯೂ ನೋಡಿ ಮಸ್ತಾಗಿದೆ ಫ್ರೆಂಡ್ಸ್ ಮಾತ್ರ. ನೋಡಿ ಮಾತ್ರ ಮಳೆ ಬಿದ್ದಿದ್ರೆ ಅಂತೂ ಇನ್ನೂ ಚೆನ್ನಾಗಿರ್ತಾಯಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗೋಗ್ಬಿಟ್ಟು ಎಲ್ಲಿಗೂ ಹೋಗೋದಕ್ಕೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ, ಮನೆ ಬಿಟ್ಟು ಮಾತ್ರ. ಈ ಬಿಸಿಲಲ್ಲಿ ಎಲ್ಲಪ್ಪ ಹೋಗೋದು ಅಂತ ಬೇಜಾರಾಗೋಗ್ಬಿಟ್ಟಿದೆ ಜನಗಳಿಗಂತೂ. ಎಲ್ಲೋದ್ರೂ ಬಿಸಿಲು ಬಿಸಿಲು ಬಿಸಿಲು. ಯಪ್ಪ ಮಳೆ ಬಿದ್ದರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೀವಿ. ಒಂದು 4-5 ದಿವಸ ಮಳೆ ಬಿದ್ದುಬಿಟ್ರೆ ಅಂತೂ ಭೂಮಿ ತಾಯಿ ಎಷ್ಟೊಂದು ತಂಪಾಗೋಗ್ಬಿಡ್ತಾಳೋ. ನೋಡಿ ಎಲ್ಲ ಒಣಗೋಗಿದೆ ಮರಗಳೆಲ್ಲ, ಸ್ವಲ್ಪ ಮರಗಳೆಲ್ಲ ಒಣಗೋಗಿದೆ. ಮಳೆ ಬಿದ್ದರೆ ಒಂದು ಸ್ವಲ್ಪ ಅವಕ್ಕೆಲ್ಲ ಜೀವ ಬರುತ್ತೆ. ಅದಂತೂ ಮತ್ತೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ಅದು ಯಾರೋ ಕೋತಿಗೆ ಪೆಪ್ಸಿ ಕುಡಿಸ್ತಾ ಇದ್ರು. ನಂಗೆ ಅದು ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ನೋಡಿ ಎಲ್ಲ ವಾಪಸ್ ಆಗ್ತಾಯಿತ್ತು. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ರಜನಿ ಅಮ್ಮ ಮನೆಯಲ್ಲಿ 100 ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ರಜನಿ ಸೋಮಶೇಖರ್ ಅಂತ. ಯಾರೆಲ್ಲ ಒಂದ್ಸಲ ನೋಡಿಲ್ಲ ಒಂದ್ಸಲಿ ನೋಡಿ. ನೋಡಿ ರಜನಿ ಅಮ್ಮ ಮನೆ ಮೇಲ್ಗಡೆ ಇರೋ ಪಾಪು ಇದು. ಎಷ್ಟು ಮುದ್ದಾಗಿದೆ, ಎಷ್ಟು ಕ್ಯೂಟಾಗಿ ಮಾತಾಡ್ತಾ ಇದ್ಲು ಅವಳು. ಅದಕ್ಕೆ ಅವಳನ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡಿದೆ, ಆಟ ಆಡಿಸ್ದೆ ಅವಳನ್ನೊಂದು ಸ್ವಲ್ಪ ಹೊತ್ತು. ಯಪ್ಪ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ಮಾತ್ರ. ಇಲ್ಲಿ ಬಂದ್ವಿ, 100 ಸಬ್ಸ್ಕ್ರೈಬರ್ ಆಗಿದ್ದರು, ಹಂಗಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ರಜನಿ ಅಮ್ಮ ನಮಗೆ ಸರ್ಪ್ರೈಸ್ ಕೊಟ್ಟರು. ಮನೆಗೆ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ತೇಜುನು ನಮ್ಮ ಜೊತೆನೇ ಇದ್ಲಲ್ಲ, ತೇಜು ಅಪ್ಪು ಎಲ್ಲ ಬರೋಷ್ಟರಲ್ಲಿ ರಜನಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಹುಷಾರಿರಲಿಲ್ಲ ಪಾಪ, ಆದರೂ ಮಾಡಿದ್ದಾರೆ. 100 ಸಬ್ಸ್ಕ್ರೈಬರ್ ಆಗಿದ್ದರು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ನಾನು. ಯಾರೆಲ್ಲ ರಜನಿ ಅಮ್ಮನ ಚಾನಲ್ ನೋಡಿಲ್ಲ ಒಂದ್ಸಲಿ ನೋಡಿ. ನಮ್ಮದು 356 ಆಗಿದೆ. 1K
ಆದಾಗ ಸೆಲೆಬ್ರೇಷನ್ ಮಾಡೋಣ. ಜಲ್ದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೊಡಿ, ಪ್ಲೀಸ್ ಕೀಪ್ ಸಪೋರ್ಟ್. ಆ ಪಾಪು ಅಂತೂ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ನೋಡಿ, ಅವಳು ಎಷ್ಟು ಕ್ಯೂಟಾಗಿದ್ದಾಳೆ ಅವಳು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ನಮ್ಮ ಚಾನಲ್ ಮೇಲೆ, ನಮ್ಮ ಮಕ್ಕಳಿಗೆ ಆರೋಗ್ಯ ಕೊಡಲಿ ಅಂತ ಆಶೀರ್ವಾದ ಮಾಡಿ. ನೋಡಿ ರಜನಿ ಅಮ್ಮ ಎಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ, ಕೇಕ್ ಕಟಿಂಗ್ ಮಾಡ್ತಾಯಿದ್ದಾರೆ. ತೇಜು ರೆಡಿಯಾಗಿದ್ದಾಳೆ ನೋಡಿ. ರಜನಿ ಅಮ್ಮ ಅವರೇ ನೋಡಿರ್ಬೋದು ನಮ್ಮ ವೀಡಿಯೋಸಲ್ಲಿ. ಮಕ್ಕಳು ತುಂಬ ಪ್ರೀತಿಯಿಂದ ಶಾರ್ಟ್ಸ್ ವಿಡಿಯೋಸ್ ಮಾಡ್ತಾ ಇದ್ದಾರೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.